ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಕಾಂಗ್ರೆಸ್ ಯುವ ಮುಖಂಡ ಯುವರಾಜ್ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು. ಚನ್ನರಾಯಪಟ್ಟಣದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ 5 ನಿಮಿಷದ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಯುವರಾಜ್ ಮಾತನಾಡಿ, ಮನಮೋಹನ್ ಸಿಂಗ್ ಅವರ ಆಡಳಿತದ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ದೇಶ ಸ್ಮರಿಸಬೇಕಾಗಿದೆ. ಅಂತಹ ಆರ್ಥಿಕ ತಜ್ಞರನ್ನ ನಾವು ಇವತ್ತು ಕಳೆದುಕೊಂಡಿದ್ದೇವೆ. ಮನಮೋಹನ್ ಸಿಂಗ್ ಅವರ ಸರಳತೆ, ಮುಗ್ಧತೆ ಎಲ್ಲರಿಗೂ ಇಷ್ಟವಾಗಿದೆ. 10 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದಾಗ ಯಾವ ಕಪ್ಪು ಚುಕ್ಕೆಯೂ ಇಲ್ಲದೆ ಆಡಳಿತ ನಡೆಸಿರುವುದನ್ನು ನೋಡಿದ್ದೇವೆ. ಇಂತಹ ಮಹಾನ್ ವ್ಯಕ್ತಿ, ಆರ್ಥಿಕ ತಜ್ಞರನ್ನ ಮತ್ತೆ ಕಾಣಲು ಸಾಧ್ಯವಿಲ್ಲ. ರಾಜಕಾರಣದಲ್ಲಿ ಮನಮೋಹನ್ ಸಿಂಗ್ ಅವರನ್ನ ಅಜಾತ ಶತ್ರು ಎಂದು ಕರೆಯಬಹುದು. ಎಲ್ಲರೊಂದಿಗೆ ಸಾಮರಸ್ಯದಿಂದ ಇದ್ದವರು ಎಂದು ಹೇಳಿದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾಜಿ ಶಾಸಕ ಪುಟ್ಟೇಗೌಡ, ನುಗ್ಗೇಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಿರಣ್ ಕೆಡಿಪಿ, ಸದಸ್ಯ ಮಹೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕಿಶೋರ್, ಮಂಚೇಗೌಡ, ಪುರಸಭೆ ಸದಸ್ಯರಾದ ಆದರ್ಶ, ಇಲಿಯಾಸ್, ಉಮಾಶಂಕರ್ ಇತರರು ಹಾಜರಿದ್ದರು. ಅವರು ಮಾತಿಗಿಂತ ಹೆಚ್ಚಾಗಿ ತಮಗೆಲ್ಲ ಗೊತ್ತಾಗಿ ಮಾತಿಗಿಂತ ಕೆಲಸದಲ್ಲಿ ಅವರ ವೈಖರಿಯನ್ನ ತೋರಿಸಿ ಈ ದೇಶನ ಆರ್ಥಿಕವಾಗಿ ಹೇಗೆ ಮುಂದೆ ತಗೊಂಡೋಗ್ಬೇಕು ಅಂತ ಹೇಳಿ, ನಮ್ಮ ದೇಶ ಆಗಿನ ಕಾಲದಲ್ಲಿ ಇಷ್ಟೊಂದು ಸಂಪನ್ಮೂಲಗಳು ಇಲ್ಲದೆ ಇದ್ದಂಥ ಕಾಲದಲ್ಲಿ ಇವತ್ತೇನು GST ಆಗಿರ್ಬೋದು, ಮುಂತಾದ ಹಣ ಇವತ್ತು ಸರ್ಕಾರಕ್ಕೆ ಹರಿದು ಬರುತ್ತೆ. ಆದರೆ ಅವರು ಪ್ರಧಾನಿ ಮಂತ್ರಿ ಆಗಿದ್ದಂಥ ಕಾಲಘಟ್ಟದಲ್ಲಿ ಅಂತ ನಮ್ಮ ದೇಶದಲ್ಲಿ ಸುಭಿಕ್ಷವಾಗಿ ಯಾವುದೇ ಆದಂಥ ಹಣ ಸಂಪನ್ಮೂಲ ಕೂಡಿ ಬರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ದೇಶನ ಆರ್ಥಿಕವಾಗಿ ಗಟ್ಟಿಗೊಳಿಸಿ ನಮ್ಮ ದೇಶಕ್ಕೆ ಇವತ್ತೇನು SM ಕೃಷ್ಣ ಅವರು ಈಗ ನಮ್ಮನ್ನು ಅಗಲಿ ಈಗ ತಾನೇ ಒಂದು ತಿಂಗಳಾಗ್ತಾ ಬಂತು, ಒಂದು 15 ದಿವಸ ಆಗ್ತಾ ಬಂತು. ಅದೇ ನೋವಿನಲ್ಲಿ ಇರ್ತಕ್ಕಂಥ ನಮಗೆಲ್ಲ ಇವತ್ತು ಅಗಾಧವಾದ ಸುದ್ದಿ, ನಮ್ಮ ಮನಮೋಹನ್ ಸಿಂಗ್ ಅವರು ಕೂಡ ತೀರ್ಕೊಂಡಿರತಕ್ಕಂಥದ್ದು. ಅವರು ಕೂಡ ಈ ದೇಶದ ಬೆನ್ನೆಲುಬಿಗೆ IT-BT ಅಂತ ಏನಿರ್ಬೋದು, ಇವ್ರದ್ದು ಕೂಡ ಮೇಯ್ನ್ ಒಂದು ಪಾತ್ರ ಇದೆ ಅಂತ ಹೇಳ್ಬೋದು. ಅದೇ ರೀತಿ ನಾವಿವತ್ತು ಹಳ್ಳಿಗಳಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ ಏನು ನಾವು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಕಾಂಕ್ರೀಟ್ ಚರಂಡಿ ಆಗಿರ್ಬೋದು, ಏನಿವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ, ಅದಕ್ಕೆ ಮೂಲ ಅದ್ರದ ಕನಸು ಅದು ಮನಮೋಹನ್ ಸಿಂಗ್ ಅವರ ಕನಸಿನ ಕೂಸು ಅಂತಲೇ ಹೇಳ್ಬೋದು. ನರೇಗಾ ಅಂತ ಏನಿವತ್ತು ಪ್ರತಿಯೊಂದು ಹಳ್ಳಿಲಿ ಕೂಡ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೆಲಸ ಸಿಗಬೇಕು. ಒಂದು ಹರೀಶ್ ಉಲಿವಾಲ, ಚಾಮುಂಡಿ ನ್ಯೂಸ್.